ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತೀಯ ರಾಜಕಾರಣದಲ್ಲಿ ಬಿಹಾರ ಚುನಾವಣಾ ಫಲಿತಾಂಶ ಕೇವಲ ಅಧಿಕಾರದ ಬದಲಾವಣೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸ್ತಾ ಇದೆ. ಭಾರತದ ಜನ ಬಿಹಾರವನ್ನ ಮಾಫಿಯಾ ರಾಜ್ಯ, ಗೂಂಡಾ ರಾಜ್ಯ ಮತ್ತು ಜಂಗಲ್ ರಾಜ್ ಅನ್ನೋದನ್ನ ಒಪ್ಪಿಕೊಳ್ಳೋದಿಲ್ಲ. ಸುಶಾಸನ ಮತ್ತು ಅಭಿವೃದ್ಧಿಗೆ ಮಾತ್ರ ಜನಾದೇಶ ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ಬಿಜೆಪಿ ನಾಯಕ ಸಾಮ್ರಾಟ್ ಚೌಧರಿ ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಇನ್ಮುಂದೆ ಬಿಹಾರದಲ್ಲಿ ಯೋಗಿ ಮಾದರಿಯ ಆಡಳಿತ ನಡೆಯಲಿದೆ. ಒಂದಲ್ಲ, ಎರಡಲ್ಲ, ಹತ್ತಲ್ಲ, ಏಕಕಾಲಕ್ಕೆ 20,000ಕ್ಕೂ ಹೆಚ್ಚು ಬುಲ್ಡೋಸರ್ಗಳು ಬಿಹಾರದಾದ್ಯಂತ ರಸ್ತೆಗಳಿದಿವೆ. ಈ ಬೃಹತ್ ಕಾರ್ಯಾಚರಣೆಯ ಹಿಂದಿನ ಉದ್ದೇಶ ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸುತ್ತೆ. ಲಾಲೂ ಪ್ರಸಾದ್ ಯಾದವ್ ಅವರ ಜಂಗಲ್ ರಾಜ್ನ ಕರಾಳ ದಿನವನ್ನ ನೆನಪಿಸಿಕೊಂಡಿರುವಂತಹ ಬಿಹಾರದ ಜನ ಈಗ ಯೋಗಿ ಮಾದರಿಯನ್ನ ಯಾಕೆ ಸ್ವಾಗತಿಸ್ತಾ ಇದ್ದಾರೆ? ಉತ್ತರ ಪ್ರದೇಶದಲ್ಲಿ ಗೂಂಡಾಗಳ ಮನೆಗಳಿಗೆ ಬುಲ್ಡೋಸರ್ ಗಳನ್ನ ನುಗ್ಗಿಸಿ ಅವರ ಮನೆ ಆಸ್ತಿಪಾಸ್ತಿಗಳನ್ನ ಧ್ವಂಸ ಮಾಡಲಾಯಿತು. ಉತ್ತರ ಪ್ರದೇಶದ ಜನ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವನ್ನ ಶ್ಲಾಘಿಸಿದ್ರು. ಇದಷ್ಟೇ ಅಲ್ಲದೆ ಇಡೀ ಭಾರತದಾದ್ಯಂತ ಯೋಗಿ ಮಾಡೆಲ್ ಬರಬೇಕು ಅಂತ ಕೂಡ ಎಲ್ಲರೂ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಅದೇ ರೀತಿಯಾಗಿ ಬಿಹಾರದಲ್ಲಿ ಬುಲ್ಡೋಸರ್ ಗಳ ಘರ್ಜನೆ ಜೋರಾಗಿದೆ. ಯೋಗಿ ಆದಿತ್ಯನಾಥ್ ಅವರ ನಿರ್ಧಾರದಂತೆಯೇ ಬಿಹಾರದಲ್ಲಿ ಇದೀಗ 20,000ಕ್ಕೂ ಹೆಚ್ಚು ಬುಲ್ಡೋಸರ್ ಗಳು ಗೂಂಡಾ ಮಾಫಿಯಾ ಮಾಡುವವರ ವಿರುದ್ಧ ಘರ್ಜಿಸ್ತಾ ಇವೆ. ಹಾಗಾದ್ರೆ ಈ ಮಹತ್ವದ ಬದಲಾವಣೆಯ ಹಿಂದಿನ ಆಡಳಿತಾತ್ಮಕ ತಂತ್ರಗಳು, ಆರ್ಥಿಕ ಪರಿಣಾಮಗಳು ಮತ್ತು ರಾಜಕೀಯ ತೂಕವು ಏನಾಗಿರಬಹುದು? ನಿಮ್ಗೇನನ್ಸುತ್ತೆ? ಕರ್ನಾಟಕದಲ್ಲೂ ಕೂಡ ಉತ್ತರ ಪ್ರದೇಶ ಬಿಹಾರ ರೀತಿಯಲ್ಲಿ ದ್ರೋಹಿಗಳ ಮನೆಗೆ ಬುಲ್ಡೋಸರ್ ನುಗ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಬಂದು ಇದೇ ರೀತಿಯಾಗಿ ಬುಲ್ಡೋಸರ್ ಹಬ್ಬರ ಜೋರಾಗಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಒಂದು ರಾಜಕೀಯ ತಿರುವು ಮಾತ್ರವಲ್ಲ, ಆಡಳಿತದ ದಿಕ್ಕನ್ನೇ ಬದಲಾಯಿಸುವ ನಿರ್ಧಾರವನ್ನ ಮಾಡಿದೆ. ಈ ಬದಲಾವಣೆಯಲ್ಲಿ ಗೃಹ ಇಲಾಖೆಯನ್ನ ಬಿಜೆಪಿ ತಮ್ಮ ಕೈಯಲ್ಲಿ ಇರಿಸಿಕೊಂಡಿರುವುದು ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ಈ ಹಿಂದೆ ಎನ್ಡಿಎ ಸರ್ಕಾರ ಇದ್ದಾಗ ಗೃಹ ಖಾತೆಯು ಸಾಮಾನ್ಯವಾಗಿ ಜೆಡಿಯು ಪಕ್ಷದ ಬಳಿಯೇ ಇತ್ತು. ಆದರೆ ಈ ಬಾರಿ ಕೇಂದ್ರದ ನಾಯಕತ್ವ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಗೃಹ ಇಲಾಖೆಯು ಬಿಜೆಪಿಗೆ ತೆಗೆದುಕೊಂಡು ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರಿಗೆ ವಹಿಸಿದ್ದು ಬಿಹಾರದ ಭವಿಷ್ಯವನ್ನು ನಿರ್ಧರಿಸುವ ನಿರ್ಧಾರವಾಗಿದೆ. ಗೃಹ ಖಾತೆ ಬಿಜೆಪಿಯ ಬಳಿ ಇರುವುದು ಕೇವಲ ಅಧಿಕಾರದ ಹಂಚಿಕೆಯಲ್ಲ, ಇದರ ಉದ್ದೇಶ ಸ್ಪಷ್ಟವಾಗಿದೆ. ಬಿಹಾರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹಿಡಿತಕ್ಕೆ ತರುವುದು, ಫ್ಯಾಕ್ಟರಿಗಳು ಮತ್ತು ಬಂಡವಾಳ ಹೂಡಿಕೆಗೆ ಸುರಕ್ಷಿತ ವಾತಾವರಣ ನಿರ್ಮಿಸುವುದಾಗಿದೆ. ಗೃಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಬಿಹಾರದಲ್ಲಿ ಬುಲ್ಡೋಸರ್ ಗಳ ಘರ್ಜನೆ ಶುರುವಾಗಲಿದೆ ಅಂತ ಅವರು ಸ್ಪಷ್ಟವಾಗಿ ಘೋಷಣೆಯನ್ನ ಮಾಡಿದ್ರು. ಇದು ಲಾಲು ಕಾಲದ ಮಾಫಿಯಾ ಮತ್ತು ಗೂಂಡಾ ರಾಜ್ಗೆ ನೇರ ಸವಾಲಾಗಿದೆ. ಇನ್ನು ಚುನಾವಣಾ ಫಲಿತಾಂಶವು ಬಿಹಾರದ ಜನರಿಗೆ ಜಂಗಲ್ ರಾಜ್ನ ಭಯ ಎಷ್ಟಿದೆ ಎಂಬುದನ್ನು ತೋರಿಸುತ್ತೆ. 2 ದಶಕಗಳಿಗೂ ಹೆಚ್ಚು ಕಾಲ ನಿತೀಶ್ ಕುಮಾರ್ ಅವರ ಮುಖವನ್ನೇ ಮುಖ್ಯಮಂತ್ರಿಯಾಗಿ ನೋಡಿದರೂ ಕೂಡ ಜನ ಅವರನ್ನ ಬೆಂಬಲಿಸುವುದರ ಹಿಂದೆ ಲಾಲೂ ಪ್ರಸಾದ್ ಯಾದವ್ ಅವರ ಗೂಂಡಾ ರಾಜ್ನ ಭಯಾನಕ ದಿನಗಳ ನೆನಪು ಕೂಡ ಅಡಗಿದೆ. ತೇಜಸ್ವಿ ಯಾದವ್ ಅವರ ನೇತೃತ್ವದ ಆರ್ಜೆಡಿ ಮತ್ತು ಇಂಡಿ ಮೈತ್ರಿಕೂಟದ ಕುಸಿತ ಎಷ್ಟು ದೊಡ್ಡದಾಗಿತ್ತಂದ್ರೆ ಇನ್ನೊಂದು ಸೀಟು ಕಡಿಮೆಯಾಗಿದ್ರು ಕೂಡ ಅವರು ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ಕಳೆದುಕೊಳ್ತಾ ಇದ್ರು. ಬಿಹಾರದ ಜನ ಸುಶಾಸನ್ ಬಾಬು ಅಂದ್ರೆ ನಿತೀಶ್ ಕುಮಾರ್ ಅವರನ್ನ ಲಾಲೂರ ಮಾಫಿಯಾ ಆಡಳಿತಕ್ಕೆ ಹೋಲಿಸಿದ್ರೆ 1000 ಪಟ್ಟು ಉತ್ತಮ ಅಂತ ಪರಿಗಣಿಸಿದ್ದಾರೆ. ಆಕಾಶದಲ್ಲಿ ತೇಲಾಡ್ತಾ ಇದ್ದಂತಹ ತೇಜಸ್ವಿ ಯಾದವ್ ಅವರನ್ನ ಪಾತಾಳಕ್ಕೆ ತುಳಿದಿದ್ದು ಸಾಮಾನ್ಯ ಜನರ ತೀರ್ಪಾಗಿದೆ. ಇನ್ನು ಬಿಹಾರದಲ್ಲಿ ಈಗ ನಡೀತಾ ಇರೋದು ಬುಲ್ಡೋಸರ್ ಆಕ್ಷನ್ ಕೇವಲ ಕಟ್ಟಡಗಳನ್ನ ಕೆಡವುವ ಕಾರ್ಯಕ್ರಮವಲ್ಲ, ಇದು ಆಳದಲ್ಲಿ ಬೇರೂರಿದಂತಹ ಮಾಫಿಯಾಗಳಿಗೆ ಮತ್ತು ಅನಧಿಕೃತವಾಗಿ ಸಂಪತ್ತು ಗಳಿಸಿದವರಿಗೆ ನೀಡ್ತಾ ಇರುವಂತಹ ಸ್ಪಷ್ಟ ಸಂದೇಶವಾಗಿದೆ. ಪಾಟ್ನಾದಿಂದ ಕಿಶನ್ಗಂಜ್ನವರೆಗೆ ಬಿಹಾರದಾದ್ಯಂತ ಒಂದೇ ದಿನದಲ್ಲಿ 20,000ಕ್ಕೂ ಹೆಚ್ಚು ಬುಲ್ಡೋಸರ್ ಗಳನ್ನ ರಸ್ತೆಗಿಳಿಸಿರುವುದು ದೇಶದ ಇತಿಹಾಸದಲ್ಲಿಯೇ ಒಂದು ಅಪರೂಪದ ಘಟನೆಯಾಗಿದೆ. ಮುಖ್ಯವಾಗಿ ಇದರ ಉದ್ದೇಶ ರಸ್ತೆ, ಫುಟ್ಪಾತ್ ಮತ್ತು ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡಿ ಕಟ್ಟಿಕೊಂಡಿರುವಂತಹ ಅಕ್ರಮ ಕಟ್ಟಡಗಳನ್ನ ಇವರು ಗುರಿಯಾಗಿಸಿದ್ದಾರೆ. ಈ ಅನಧಿಕೃತ ನಿರ್ಮಾಣಗಳು ದಶಕಗಳಿಂದ ಮಾಫಿಯಾಗಳಿಗೆ ದೊಡ್ಡ ಆದಾಯದ ಮೂಲವಾಗಿತ್ತು. ಇನ್ನು ಈ ಆಕ್ಷನ್ ನಲ್ಲಿ ಯಾವುದೇ ಮುಲಾಜಿಲ್ಲದೆ ಕೇವಲ ಒತ್ತುವರಿ ಮತ್ತು ಅಕ್ರಮ ನಿರ್ಮಾಣಗಳ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಮುಖಾಮುಖಿ ಇಲ್ಲದೆ, ಮುಲಾಜಿಲ್ಲದೆ ಆಸ್ತಿಪಾಸ್ತಿಗಳ ಮೇಲೆ ಬುಲ್ಡೋಸರ್ ಚಲಾಯಿಸ್ತಾ ಇದ್ದು ಮಾಫಿಯಾಗಳಿಗೆ ದುಸ್ವಪ್ನವಾಗಿದೆ. ಕೇವಲ ಬುಲ್ಡೋಸರ್ ಆಕ್ಷನ್ ಮಾತ್ರವಲ್ಲದೆ ಎನ್ಕೌಂಟರ್ ಆಕ್ಷನ್ ಕೂಡ ಶುರುವಾಗಿದೆ. ಹಣ ವಸೂಲಿ, ಹಫ್ತಾ ವಸೂಲಿ ಮಾಡ್ತಾ ಇದ್ದಂತಹ ಮಾಫಿಯಾ ಗೂಂಡಾಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನು ಬುಲ್ಡೋಸರ್ ವ್ಯವಸ್ಥೆ ಕಾನೂನು ವಿರುದ್ಧ ಅಂತ ವಿರೋಧ ಪಕ್ಷಗಳು ಅಂದ್ರೆ ಆರ್ಜೆಡಿಯು ಮತ್ತು ಇಂಡಿ ಮೈತ್ರಿಕೂಟ ಅರಣ್ಯ ರೋಧನ ಮಾಡ್ತಾ ಇದೆ. ಆದ್ರೆ ಯೋಗಿ ಆದಿತ್ಯನಾಥ್ ಅವರು ಇಡೀ ದೇಶಕ್ಕೆ ತೋರಿಸಿಕೊಟ್ಟಿರುವಂತೆ ಕಾನೂನಿನ ಪರದಿಯೊಳಗೆ ಇದ್ದುಕೊಂಡು ಬುಲ್ಡೋಸರ್ ಆಕ್ಷನ್ ಮಾಡುವುದು ಹೇಗೆ ಎಂಬುದನ್ನ ಬಿಜೆಪಿ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರ್ತಾ ಇದೆ. ಸರ್ಕಾರಿ ಜಮೀನನ್ನ ಯಾರಾದ್ರೂ ಒತ್ತುವರಿ ಮಾಡಿದ್ರೆ ಅಥವಾ ಅಕ್ರಮವಾಗಿ ನಿರ್ಮಾಣವಾಗಿದ್ರೆ ಯಾರ ಅನುಮತಿಗೂ ಕಾಯದೆ ಮುಲಾಜಿಲ್ಲದೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬಹುದು ಅಂತ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಗಳ ಆದೇಶಗಳು ಕೂಡ ಸ್ಪಷ್ಟಪಡಿಸಿದೆ. ಇನ್ನು ಉತ್ತರಾಖಂಡ್, ಗುಜರಾತ್, ಅಸ್ಸಾಂ, ಮಧ್ಯಪ್ರದೇಶ, ಮಹಾರಾಷ್ಟ್ರದಂತಹ ರಾಜ್ಯಗಳ
ರಾಜ್ಯಗಳು ಈಗಾಗಲೇ ಯೋಗಿ ಮಾದರಿಯನ್ನ ಅನುಸರಿಸ್ತಾ ಇದ್ದಾವೆ. ಈ ಮಾದರಿ ಕಾನೂನಿನ ಎಲ್ಲಾ ಕಟ್ಟುಪಾಡುಗಳನ್ನ ಅನುಸರಿಸ್ತಾ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಬುಲ್ಡೋಸರ್ ಆಕ್ಷನ್ ಕಾನೂನಿನ ಪರಿಧಿಯನ್ನ ದಾಟದ ಹೊರತು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅನ್ನ ತಡೆಯಲು ಕೂಡ ಸಾಧ್ಯವೇ ಇಲ್ಲ. ಇನ್ನು ಕಾನೂನು ಸುವ್ಯವಸ್ಥೆ ಮತ್ತು ಬುಲ್ಡೋಸರ್ ಆಕ್ಷನ್ ನ ಅಂತಿಮ ಗುರಿ ಬಿಹಾರವನ್ನ ಜಂಗಲ್ ರಾಜ್ ನಿಂದ ಆರ್ಥಿಕ ಅಭಿವೃದ್ಧಿಯ ಸುಶಾಸನದತ್ತ ಕೊಂಡೊಯ್ಯುವುದಾಗಿದೆ. 2000ನೇ ಇಸವಿಯ ಪ್ರಾರಂಭದ ವರ್ಷಗಳನ್ನ ಬಿಹಾರದ ಜನ ಎಂದಿಗೂ ಕೂಡ ಮರೆಯುತ್ತಿಲ್ಲ. ಆಗಿನ ಜಂಗಲ್ ರಾಜ್ಯದಿಂದಾಗಿ ಜನರು ಒಂದೊತ್ತಿನ ಊಟಕ್ಕಾಗಿ ಕೂಡ ತಮ್ಮ ರಾಜ್ಯವನ್ನ ತೊರೆದು ದಕ್ಷಿಣದ ರಾಜ್ಯಗಳಿಗೆ ಮತ್ತು ಇತರ ನಗರಗಳಿಗೆ ಪಲಾಯನ ಮಾಡಬೇಕಾಗಿತ್ತು. ಲಾಲು ಆಡಳಿತದ ಅರಾಜಕತೆಯಿಂದಾಗಿ ಬಿಹಾರದಲ್ಲಿನ ನೂರಾರು ಸಕ್ಕರೆ ಕಾರ್ಖಾನೆಗಳು ಬಾಗಿಲನ್ನ ಮುಚ್ಚಿದ್ವು. ಮಾಫಿಯಾಗಳ ಹಾವಳಿಯಿಂದಾಗಿ ಬಂಡವಾಳ ಹೂಡಿಕೆ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಲಾಲು ಪ್ರಸಾದ್ ಯಾದವ್ ಅವರ ಮಗಳ ಮದುವೆಯ ದಿನದಂದು ಗೂಂಡಾಗಳು ಕಾರುಗಳ ಶೋರೂಮ್ ಅನ್ನೇ ಲೂಟಿ ಮಾಡಿದ್ರು. ಇಂತಹ ಪರಿಸ್ಥಿತಿ ಇರುವಂತಹ ರಾಜ್ಯಕ್ಕೆ ಯಾರು ಬಂದು ಹೂಡಿಕೆ ಮಾಡ್ತಾರೆ ಹೇಳಿ? ಇನ್ನು ಬಿಹಾರದಲ್ಲಿ ಸ್ಥಿರ ಆಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ಬಂದಾಗಲೇ ಆರ್ಥಿಕ ಅಭಿವೃದ್ಧಿ ಸಾಧ್ಯ. ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರಿಗೆ ಗೃಹ ಇಲಾಖೆ ನೀಡಿರುವುದು ಕಾನೂನು ಮತ್ತು ಸುವ್ಯವಸ್ಥೆಯೇ ಅಭಿವೃದ್ಧಿಗೆ ಮೊದಲ ಹೆಜ್ಜೆ ಎಂಬುದನ್ನ ಬಿಜೆಪಿ ನಂಬಿದೆ. ರಾಜ್ಯದಲ್ಲಿ ಸುಶಾಸನ, ಸರಿಯಾದ ಮೂಲಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್ಗಳು, ನೀರಿನಂತಹ ಅಗತ್ಯ ಸೌಲಭ್ಯಗಳು ಇದ್ದಾಗ ಮಾತ್ರ ಸಾವಿರಾರು ಕೋಟಿ ರೂಪಾಯಿಗಳ ಬಂಡವಾಳ ಹರಿದು ಬರುತ್ತೆ. ಫ್ಯಾಕ್ಟರಿಗಳನ್ನ ತೆರೆಯಲು ಲಕ್ಷಾಂತರ ಉದ್ಯೋಗವನ್ನ ಕೂಡ ಸೃಷ್ಟಿಸಲು ಕೂಡ ಇದು ಕಡ್ಡಾಯವಾಗುತ್ತೆ. ಇನ್ನು ಯೋಗಿ ಆದಿತ್ಯನಾಥ್ ಅವರ ಮೊದಲ ಅವಧಿಯು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನ ಸರಿಪಡಿಸಲು ಮೀಸಲಾಗಿತ್ತು. ಅದರ ಫಲಿತಾಂಶದಿಂದಾಗಿ ಎರಡನೇ ಅವಧಿಯಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಹೂಡಿಕೆ ಉತ್ತರ ಪ್ರದೇಶಕ್ಕೆ ಹರಿದು ಬಂದಿತ್ತು. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರು ಬಿಹಾರದಲ್ಲೂ ಅದೇ ಯಶಸ್ಸನ್ನ ಕೂಡ ಪುನರಾವರ್ತಿಸಲು ಕೂಡ ಬಯಸಿದ್ದಾರೆ. ಇನ್ನು ಭಾರತದ ಆರ್ಥಿಕತೆಯು $4 ಟ್ರಿಲಿಯನ್ ಗಳತ್ತ ಸಾಗ್ತಾ ಇದೆ. ಇದರಲ್ಲಿ ಉತ್ತರ ಪ್ರದೇಶವನ್ನೇ $1 ಟ್ರಿಲಿಯನ್ ಎಕಾನಮಿ ಮಾಡುವ ಗುರಿಯನ್ನ ಯೋಗಿ ಹೊಂದಿದ್ದಾರೆ. ಈ ಗುರಿ ಸಾಧನೆಗೆ ಕಾನೂನಿನ ರಾಜ್ಯ ಕೂಡ ಅಗತ್ಯವಾಗಿದೆ. ಇನ್ನು ಚುನಾವಣಾ ಫಲಿತಾಂಶ ಬಂದ ತಕ್ಷಣವೇ ಬಿಹಾರದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಕಾಣ್ತಾ ಇದ್ದಾವೆ. ಲಾಲು ಆಡಳಿತದಲ್ಲಿ ಮುಚ್ಚಿ ಹೋಗಿದ್ದಂತಹ ನೂರಾರು ಸಕ್ಕರೆ ಕಾರ್ಖಾನೆಗಳು ಮತ್ತೆ ಬಾಗಿಲು ತೆರೆದಿವೆ. ಸುಮಾರು 400ಕ್ಕೂ ಹೆಚ್ಚು ಮಾಫಿಯಾ ಗ್ಯಾಂಗ್ ಸ್ಟಾರ್ ಗಳ ಪಟ್ಟಿಗಳನ್ನ ಸಿದ್ಧಪಡಿಸಲಾಗಿದೆ. ಎಫ್ಐಆರ್ ದಾಖಲಿಸುವ ಮುನ್ನವೇ ಅನೇಕ ಮಾಫಿಯಾಗಳು ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗ್ತಾ ಇದ್ದಾರೆ. ಇನ್ನು ಹಿಂದಿನ ಆಡಳಿತದಲ್ಲಿ ಹಣ ವಸೂಲಿಗೆ ಬಳಕೆಯಾಗ್ತಾ ಇದ್ದಂತಹ ಪೊಲೀಸ್ ವ್ಯವಸ್ಥೆಗೆ ಉಪಮುಖ್ಯಮಂತ್ರಿ ವಿಜಯ್ ಸಿಂಗ್ ಅವರು ಜನರ ಪರವಾಗಿ ಕೆಲಸ ಮಾಡಬೇಕು ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಎನ್ಡಿಎ ಪಕ್ಷಗಳ ಗೆಲುವು ಆಕಸ್ಮಿಕವಲ್ಲ, ಅದರ ಹಿಂದೆ ಆಳವಾದ ರಾಜತಾಂತ್ರಿಕ ಅಡಗಿದೆ. ಈ ಬಾರಿ ಬಿಜೆಪಿ ಹಾಲಿ ಶಾಸಕರಲ್ಲಿ ಅರ್ಧಕ್ಕರ್ಧ ಜನರಿಗೆ ಟಿಕೆಟ್ ನಿರಾಕರಿಸಿತ್ತು. ಇದಕ್ಕೆ ಕಾರಣ ಸ್ಪಷ್ಟವಾಗಿತ್ತು: ಅಭಿವೃದ್ಧಿ ಮತ್ತು ಕೆಲಸದ ಕೊರತೆ. ರಸ್ತೆಗಳ ನಿರ್ಮಾಣದಂತಹ ಮೂಲಭೂತ ಕೆಲಸಗಳನ್ನು ಕೂಡ ಮಾಡದಿದ್ದರೆ ಅವರಿಗೆ ಟಿಕೆಟ್ ಇಲ್ಲ. ಇನ್ನು ಮೋದಿ ಮತ್ತು ಅಮಿತ್ ಶಾ ಅವರು ಅಳೆದು ತೂಗಿ ಕೆಲಸ ಮಾಡುವ ಸಾಮರ್ಥ್ಯವಿರುವಂತಹ ಹೊಸ ಅಭ್ಯರ್ಥಿಗಳಿಗೆ ಮಾತ್ರ ಟಿಕೆಟ್ ನೀಡಿ ಗೆಲ್ಲಿಸಿದ್ದಾರೆ. ಇದರಿಂದಾಗಿ ಬಿಜೆಪಿ ಈ ಬಾರಿ 90% ಪ್ಲಸ್ ಸ್ಟ್ರೈಕ್ ರೇಟ್ ಸಾಧಿಸಲು ಸಾಧ್ಯವಾಯಿತು. ಇನ್ನು ಪಾಟ್ನಾದಲ್ಲಿ 4 ಪಥಗಳ ರಸ್ತೆಗಳಲ್ಲಿ ಕೂಡ ಫುಟ್ಪಾತ್ಗಳು ಮಾಯವಾಗಿದ್ವು, ಸಂಪೂರ್ಣವಾಗಿ ಒತ್ತುವರಿಯಾಗಿತ್ತು. ಬುಲ್ಡೋಸರ್ ಆಕ್ಷನ್ ಮೂಲಕ ಈ ಒತ್ತುವರಿಯನ್ನು ತೆರವುಗೊಳಿಸಿ ರಸ್ತೆಗಳನ್ನು ಸಾರ್ವಜನಿಕವಾಗಿ ಮುಕ್ತಗೊಳಿಸುವುದು ಮೂಲ ಸೌಕರ್ಯ ಅಭಿವೃದ್ಧಿಯ ಮೊದಲ ಹಂತವಾಗಿತ್ತು. ಒಮ್ಮೆ ಅಕ್ರಮ ಒತ್ತುವರಿ ತೆರವುಗೊಂಡು ಮೂಲ ಸೌಕರ್ಯ ಅಭಿವೃದ್ಧಿಯಾದ ನಂತರ ಮಾತ್ರ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ. 2030ರ ಮುಂದಿನ ಚುನಾವಣೆಯನ್ನ ಗೆಲ್ಲಲು ಈ 5 ವರ್ಷಗಳ ಅವಧಿಯಲ್ಲಿ ಎನ್ಡಿಎ ಸರ್ಕಾರವು ಅಭಿವೃದ್ಧಿ ಮಾಡಿ ತೋರಿಸಲೇಬೇಕು. ಎನ್ಡಿಎ ಸರ್ಕಾರದ ವಿರುದ್ಧ ಆರ್ಜೆಡಿ ಮತ್ತು ಎನ್ಡಿ ಮೈತ್ರಿಕೂಟಗಳು ಚುನಾವಣಾ ಸಮಯದಲ್ಲಿ ಹಲವು ಆಧಾರರಹಿತ ಅಪಪ್ರಚಾರವನ್ನ ಹರಡಿದ್ವು. ಅದರಲ್ಲಿ ಮುಖ್ಯವಾಗಿ ಜೀವಿಕಾ ದೀದಿ ಅಪಪ್ರಚಾರ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಜೀವಿಕಾ ದೀದಿ ಅಂದ್ರೆ ಮಹಿಳೆಯರ ಕಲ್ಯಾಣ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಹಾಕುವಂತಹ ಹಣವನ್ನ ವಾಪಸ್ ಪಡೆದುಕೊಳ್ಳುತ್ತೆ ಎಂಬಂತಹ ಸುಳ್ಳು ಸುದ್ದಿಯನ್ನ ಹರಡಿದ್ರು. ಇಂತಹ ಸುಳ್ಳುಗಳ ಹೊರತಾಗಿಯೂ ಕೂಡ ಎನ್ಡಿ ಮೈತ್ರಿಕೂಟ ಸೋಲನ್ನ ಕಂಡಿದ್ದು, ಜನರು ಈಗ ಈ ಅಪಪ್ರಚಾರಕ್ಕಿಂತ ಆಡಳಿತ ಗುಣಮಟ್ಟಕ್ಕೆ ಹೆಚ್ಚು ಬೆಲೆ ನೀಡುತ್ತಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇನ್ನು ಬಿಹಾರದಲ್ಲಿ ಬುಲ್ಡೋಸರ್ ಗಳ ಗರ್ಜನೆ ಪ್ರಾರಂಭವಾಗಿರುವುದು ಒಂದು ಹೊಸ ಯುಗದ ಮುನ್ನೋಡಿಯಾಗಿದೆ. ಇದು ಕೇವಲ ಪ್ರತಿಕಾರದ ಕ್ರಮವಲ್ಲ, ಬದಲಿಗೆ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆಗೆ ಅನಿವಾರ್ಯವಾದ ಒಂದು ಆಡಳಿತಾತ್ಮಕ ತಂತ್ರವಾಗಿದೆ. ಹಾಗಾದ್ರೆ ಬಿಹಾರದಲ್ಲಿ ಯೋಗಿ ಮಾದರಿ ಮತ್ತು ಬುಲ್ಡೋಸರ್ ಆಕ್ಷನ್ ಸರಿಯೋ ತಪ್ಪೋ? ಕಾನೂನು ವ್ಯವಸ್ಥೆ ಬಲಗೊಂಡಾಗ ಮಾತ್ರ ಬಂಡವಾಳ ಹೂಡಿಕೆ ಸಾಧ್ಯವಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.